ಕೆಲವೊಂದು ಬೇಡಿಕೆ ಚೇಂಜ್ ಆಗಬೇಕು ಯಾರೋ ಕೇಳಿಲಿ. ಬಹುತೇಕ 25 ಜಿಲ್ಲೆಗಳಲ್ಲಿ ಜಿಲ್ಲೆಯ ಅಧ್ಯಕ್ಷರುಗಳು ಕೇಂದ್ರ ಸೂಚಿಸಿದಂತೆ ಏನು ಪ್ರಕ್ರಿಯೆ ಇದೆ ಅದ್ರ ಪ್ರಕಾರ ಎಲ್ಲವೂ ಕೂಡ ಮುಗಿದಿದೆ. ಇದರಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಮೂಗು ತೋರಿಸಿಲ್ಲ, ಬೇರೆ ಯಾವುದೇ ಪಕ್ಷದ ನಾಯಕರುಗಳು ಕೂಡ ಅಲ್ಲಿ ಅವರ ಅಭಿಪ್ರಾಯಕ್ಕೆ ಅವಕಾಶ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ಅಭಿಪ್ರಾಯನ ಕೊಡ್ಬೋದು. ನಾನು ರಾಜ್ಯಾಧ್ಯಕ್ಷ ಇದ್ದು ನನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ, ಯಾಕೆ ಶಿಕಾರಿಪುರ ಸ್ವಕ್ಷೇತ್ರ, ಶಿವಮೊಗ್ಗ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯ ಕೊಡ್ಬೋದು. ಇನ್ನು ಯಾವುದೇ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೊಂದು ವ್ಯವಸ್ಥೆ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ಚುನಾವಣೆಯ ಒಂದು ಪದ್ಧತಿ ಏನಿದೆ, ಕಾನೂನು ಏನಿದೆ ಅದ್ರ ಪ್ರಕಾರ ನಡೆದಿದೆ. ಹಾಗಾಗಿ ಏನು ಬಹುತೇಕ 25 ಜಿಲ್ಲೆಗಳಾಗಿದೆ, ಯಾವುದೂ ಕೂಡ ಬದಲಾವಣೆ ಆಗ್ತಕ್ಕಂಥ ಪ್ರಶ್ನೆ ಉದ್ಭವನೂ ಆಗೋದಿಲ್ಲ. ಎಲ್ಲವೂ ಕೂಡ ಯಾವುದೇ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ರಮವೂ ಕೂಡ ಆಗಿಲ್ಲ, ಕೆಲವ್ರ ಮನಸ್ಸಲ್ಲಿ ಇರ್ಬೋದು. ಎಲ್ಲವೂ ಕೂಡ ಮತ್ತು ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರನ್ನೂ ಕೂಡ ನಿಯೋಜನೆ ಮಾಡಿದ್ದಾರೆ, ಎಲ್ಲವೂ ಕೂಡ ಗಮನಿಸಿದ್ದಾರೆ. ನನ್ನ ಯಾವುದೇ ಆ ರೀತಿ ಸಮಸ್ಯೆಗಳಿಲ್ಲ. ಇಲ್ಲ, ಅವರೆಲ್ಲ ಸುಧಾಕರ್ ಅವರಾಗಲಿ ಯಾರೇ ಹಿರಿಯರು ಅವ್ರದ್ದು ಏನೇ ತಕರಾರುಗಳಿದ್ದರೂ ಸಹ ಕೇಂದ್ರದಲ್ಲೂ ಕೂಡ ರಿಟರ್ನಿಂಗ್ ಆಫೀಸರ್ ಇರ್ತಾರೆ, ಲಕ್ಷ್ಮಣ್ ಅಂತ ಇದ್ದಾರೆ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು. ಅವರು ಈ ಚುನಾವಣಾ ಪ್ರಕ್ರಿಯೆಯನ್ನು ಎಲ್ಲವನ್ನು ಕೂಡ ನೋಡ್ತದೆ. ಅವ್ರಿಗೆ ಪತ್ರ ಬರೀಬೇಕಾಗ್ತದೆ, ರಾಷ್ಟ್ರೀಯ ಅಧ್ಯಕ್ಷರಿಗೆಲ್ಲ ಅವ್ರಿಗೆ ಪತ್ರ ಬರೆದು ಅದೇನೋ ಸಮಸ್ಯೆಗಳಿದ್ರೆ ಅವರು ಕೂಡ ನೋಡ್ತಾರೆ. ಯಾರು ನಾನು ಕೂಡ ಈಗ ದತ್ತಾತ್ರೇಯ ಸನ್ನಿಧಿಯಲ್ಲಿ ಬಂದಿದ್ದೇನೆ, ಅವ್ರು ಒಳ್ಳೇದಾಗಲಿ ಅಂತ ನಾನು ಕೂಡ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಇಲ್ಲ, ಯಾರೋ ಕೇಳಿಲಿ. ಬಹುತೇಕ 25 ಜಿಲ್ಲೆಗಳಲ್ಲಿ ಜಿಲ್ಲೆಯ ಅಧ್ಯಕ್ಷರುಗಳು ಕೇಂದ್ರ ಸೂಚಿಸಿದಂತೆ ಏನು ಪ್ರಕ್ರಿಯೆ ಇದೆ ಅದ್ರ ಪ್ರಕಾರ ಎಲ್ಲವೂ ಕೂಡ ಮುಗಿದಿದೆ. ಇದರಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಮೂಗು ತೋರಿಸಿಲ್ಲ, ಬೇರೆ ಯಾವುದೇ ಪಕ್ಷದ ನಾಯಕರುಗಳು ಕೂಡ ಅಲ್ಲಿ ಅವರ ಅಭಿಪ್ರಾಯಕ್ಕೆ ಅವಕಾಶ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ಅಭಿಪ್ರಾಯನ ಕೊಡ್ಬೋದು. ನಾನು ರಾಜ್ಯಾಧ್ಯಕ್ಷ ಇದ್ದು ನನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ, ಯಾಕೆ ಶಿಕಾರಿಪುರ ಸ್ವಕ್ಷೇತ್ರ, ಶಿವಮೊಗ್ಗ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯ ಕೊಡ್ಬೋದು. ಇನ್ನು ಯಾವುದೇ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೊಂದು ವ್ಯವಸ್ಥೆ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ಚುನಾವಣೆಯ ಒಂದು ಪದ್ಧತಿ ಏನಿದೆ, ಕಾನೂನು ಏನಿದೆ ಅದ್ರ ಪ್ರಕಾರ ನಡೆದಿದೆ. ಹಾಗಾಗಿ ಏನು ಬಹುತೇಕ 25 ಜಿಲ್ಲೆಗಳಾಗಿದೆ, ಯಾವುದೂ ಕೂಡ ಬದಲಾವಣೆ ಆಗ್ತಕ್ಕಂಥ ಪ್ರಶ್ನೆ ಉದ್ಭವನೂ ಆಗೋದಿಲ್ಲ. ಎಲ್ಲವೂ ಕೂಡ ಯಾವುದೇ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ರಮವೂ ಕೂಡ ಆಗಿಲ್ಲ, ಕೆಲವ್ರ ಮನಸ್ಸಲ್ಲಿ ಇರ್ಬೋದು. ಎಲ್ಲವೂ ಕೂಡ ಮತ್ತು ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರನ್ನೂ ಕೂಡ ನಿಯೋಜನೆ ಮಾಡಿದ್ದಾರೆ, ಎಲ್ಲವೂ ಕೂಡ ಗಮನಿಸಿದ್ದಾರೆ. ನನ್ನ ಯಾವುದೇ ಆ ರೀತಿ ಸಮಸ್ಯೆಗಳಿಲ್ಲ. ಇಲ್ಲ, ಅವರೆಲ್ಲ ಸುಧಾಕರ್ ಅವರಾಗಲಿ ಯಾರೇ ಹಿರಿಯರು ಅವ್ರದ್ದು ಏನೇ ತಕರಾರುಗಳಿದ್ದರೂ ಸಹ ಕೇಂದ್ರದಲ್ಲೂ ಕೂಡ ರಿಟರ್ನಿಂಗ್ ಆಫೀಸರ್ ಇರ್ತಾರೆ, ಲಕ್ಷ್ಮಣ್ ಅಂತ ಇದ್ದಾರೆ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು. ಅವರು ಈ ಚುನಾವಣಾ ಪ್ರಕ್ರಿಯೆಯನ್ನು ಎಲ್ಲವನ್ನು ಕೂಡ ನೋಡ್ತದೆ. ಅವ್ರಿಗೆ ಪತ್ರ ಬರೀಬೇಕಾಗ್ತದೆ, ರಾಷ್ಟ್ರೀಯ ಅಧ್ಯಕ್ಷರಿಗೆಲ್ಲ ಅವ್ರಿಗೆ ಪತ್ರ ಬರೆದು ಅದೇನೋ ಸಮಸ್ಯೆಗಳಿದ್ರೆ ಅವರು ಕೂಡ ನೋಡ್ತಾರೆ. ಯಾರು ನಾನು ಕೂಡ ಈಗ ದತ್ತಾತ್ರೇಯ ಸನ್ನಿಧಿಯಲ್ಲಿ ಬಂದಿದ್ದೇನೆ, ಅವ್ರು ಒಳ್ಳೇದಾಗಲಿ ಅಂತ ನಾನು ಕೂಡ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತೇನೆ.